ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇ 13ರಿಂದ 17ರವರೆಗೆ ಆಗಿರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನಿಮ್ಮ ಮುಂದೆ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ತರಲಿದೆ. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬಂದಿರೋ ಹಾಗೆ ಪರೀಕ್ಷೆಗೆ ಏನು ಬೇಕು, ಎಷ್ಟು ಬೇಕು, ಹಾಗೆ ಯಾವೆಲ್ಲ ಮಾಹಿತಿಗಳು ಬೇಕು ಅನ್ನೋದು ಮಾತ್ರ ನಿಮ್ಮ ಈ ನವದಿಕ್ಸೂಚಿ ಅಕಾಡೆಮಿ ಪ್ರತಿಯೊಂದು ವಿಡಿಯೋದಲ್ಲೂ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತ ತರ್ತಾ ಇದೆ. ಈ ಒಂದು ವಿಡಿಯೋ ಸಹ ಆ ಪ್ರಾಮಿಸ್ನ ಕಂಟಿನ್ಯೂ ಮಾಡುತ್ತೆ ಸ್ನೇಹಿತರೆ. ಇವೆಲ್ಲ ಕರೆಂಟ್ ಅಫೇರ್ಸ್ ಪ್ರಮುಖ ನ್ಯೂಸ್ ಪೇಪರಿಂದ ಆಯ್ದುಕೊಂಡು ನಿಮ್ಮ ಮುಂದೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಕ್ರಿಸ್ಪ್ ಆಗಿ ಮತ್ತೆ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಕರೆಂಟ್ ಅಫೇರ್ಸ್ ತರಗತಿಯನ್ನು ತಂದಿದ್ದಾವೆ. ಎಲ್ಲ ತರಗತಿಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ KPSC ಇರ್ಬೋದು, UPSC ರಿಲೇಟೆಡ್ ಎಲ್ಲ ಎಕ್ಸಾಮ್ಗಳಿಗೆ ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಮತ್ತೆ ತಡ, ಶುರು ಮಾಡೋಣ ಕರೆಂಟ್ ಅಫೇರ್ಸ್ ಕ್ಲಾಸನ್ನು. ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ತೀಸ್ತಾ ಪ್ರಹಾರ್ ಅನ್ನೋ ಒಂದು ಮಿಲಿಟರಿ ಎಕ್ಸಸೈಸ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಯಾವುದು? ತೀಸ್ತಾ ಪ್ರಹಾರ್ ಅಂತ ಹೇಳಿ ಇದೊಂದು ಮಿಲಿಟರಿ ವ್ಯಾಯಾಮವಾಗಿದೆ. ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಸಮಯ ಮತ್ತು ಸ್ಥಳ ನೋಡೋದಿತ್ತು ಅಂದ್ರೆ ಪಶ್ಚಿಮ ಬಂಗಾಳದ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ಇದು ನಡೀತಾ ಇದೆ. ಯಾವಾಗಂದ್ರೆ ಮೇ ತಿಂಗಳಲ್ಲಿ. ಸೊ ಸ್ಥಳ ಮತ್ತು ಸಮಯದ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಲ್ವಾ? ಯಾರು ಇದನ್ನ ಆಯೋಜನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಸೇನೆಯು ಮಿಲಿಟರಿ ಕ್ಷೇತ್ರ ವ್ಯಾಯಾಮವನ್ನ ಅಥವಾ ಈ ಪರ್ಟಿಕ್ಯುಲರ್ ಮಿಲಿಟರಿ ಎಕ್ಸಸೈಸ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಸಹಯೋಗ ನೋಡ್ತಿದ್ದಾರೆ ಅಂದ್ರೆ, ಭೂಸೇನೆ ಮತ್ತು ವಾಯುಪಡೆ ಎರಡೂ ಸೇರಿ ಇದಕ್ಕೆ ಸಹಯೋಗ ನೋಡ್ತಾ ಇದೆ. ಹಾಗಾಗಿ ಈ ತೀಸ್ತಾ ಪ್ರಹಾರ ಅನ್ನೋದು ಜಂಟಿ ಎಕ್ಸಸೈಸ್ ಆಗಿದೆ. ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ತೀಸ್ತಾ ಫೈರಿಂಗ್ ಫೀಲ್ಡ್ ನಡೀತಾ ಇದೆ. ಇದು ಯಾರು ಮಾಡ್ತಾ ಇದ್ದಾರೆ? ಭಾರತೀಯ ಸೇನೆ. ಯಾರ ಸಹಯೋಗದಲ್ಲಿ ಅಂದ್ರೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ, ಇದೊಂದು ಜಂಟಿ ಕಾರ್ಯಾಚರಣೆ ಆಗಿರೋದ್ರಿಂದ ಭೂಸೇನೆ ಮತ್ತು ವಾಯುಪಡೆ ಎರಡೂ ಸೇರಿ ಈ ಒಂದು ಎಕ್ಸಸೈಸ್ ಅನ್ನ ಮಾಡ್ತಾ ಇದೆ. ತೀಸ್ತಾ ಪ್ರಹಾರ್ ಈ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ 4 ಅಂಶಗಳನ್ನ ನೋಡೋಣ. ಮೊದಲು ನೋಡಿದದ್ದು ಅದರ ಬಗ್ಗೆ ಏನು ಅಂತ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಲ್ವಾ, ಇಲ್ಲಿ ಯಾಕೆ ಬೇಕಾಗಿದೆ ಅಂತ ನೋಡೋಣ. ಮೇಜರ್ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಭೂಸೇನೆ ಮತ್ತು ವಾಯುಪಡೆಗಳ ನಡುವೆ ಇರುವಂತಹ ಒಂದು ಸಮನ್ವಯ ಮತ್ತು ಸಹಕಾರವನ್ನ ಹೆಚ್ಚು ಮಾಡೋ ಸಲುವಾಗಿ, ಹಾಗೆ ತುರ್ತು ಪರಿಸ್ಥಿತಿಗಳಲ್ಲಿ ಎಷ್ಟು ಕ್ವಿಕ್ ಆಗಿ ನಾವು ಅಡಾಪ್ಟ್ ಆಗ್ತೀವಿ, ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ನಾವು ಆಪರೇಷನ್ ಮಾಡ್ತೀವಿ ಅಂತನೂ ಸಹ ಇಲ್ಲಿ ಒಂದು ನೋಡೋಕ್ಕಾಗುತ್ತೆ. ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನ ಅಥವಾ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಹೇಗೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಸ್ಟ್ರಾಟಜಿ ಮಾಡುವಂತ ಸಮಯದಲ್ಲಿ ಆ ಥರ ಯುಟಿಲೈಸ್ ಮಾಡ್ಕೋತೀವಿ. ಹಾಗೆ ಎಲ್ಲ ರೀತಿಯ ಒಂದು ಭೂಪ್ರದೇಶಗಳಿರ್ಬೋದು, ಫಾರ್ ಎಕ್ಸಾಂಪಲ್ ನದಿ ಇರ್ಬೋದು, ದಟ್ಟಾರಣ್ಯಗಳಿರ್ಬೋದು, ಅದೇ ರೀತಿ ಎಲ್ಲ ಏನು ಚಾಲೆಂಜಿಂಗ್ ಏರಿಯಾಸ್ಗಳಿರುತ್ತಲ್ವಾ, ಅಲ್ಲೂ ಸಹ ನಮ್ಮ ಒಂದು ಕಾರ್ಯಾಚರಣೆ ಹೇಗಿರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಒಂದು ಪ್ರಿಪರೇಷನ್ ಹೇಗಿರಬೇಕು ಅನ್ನೋದು ಸಹ ಒಂದು ಪ್ರಮುಖವಾದ ಅಂಶವಾಗಿದೆ ಈ ಒಂದು ತೀಸ್ತಾ ಪ್ರಹಾರ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನ ಒಂದು ಭಾಗವಾಗಿದೆ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ ನ ಎರಡನೇ ಪ್ರಮುಖವಾದ ಒಂದು ಕರೆಂಟ್ ಅಫೇರ್ಸ್ ನೋಡೋದಿತ್ತು ಅಂದ್ರೆ ಅದು ಭಾರ್ಗವಾಸ್ತ್ರ ಅಥವಾ ಭಾರ್ಗವಸ್ತ್ರ ಅನ್ನೋದೊಂದು ಬಗ್ಗೆ ಇದೆ. ಭಾರ್ಗವಸ್ತ್ರ ಇದು ಒಂದು ಭಾರತದ ಹೊಸ ಡ್ರೋನ್ ವಿರೋಧಿ ವ್ಯವಸ್ಥೆ ಆಗಿದೆ. ಆಂಟಿ ಡ್ರೋನ್ ಏನು ಡಿಸ್ಮ್ಯಾಂಟಲ್ ಮಾಡುವಂಥದ್ದು ಇರ್ಬೋದು, ಅದನ್ನ ಡೆಸ್ಟ್ರಾಯ್ ಮಾಡುವಂಥ ಇರ್ಬೋದು, ಅದರ ಒಂದು ಹೊಸ ವ್ಯವಸ್ಥೆಯೇ ಭಾರ್ಗವಸ್ತ್ರ. ಇದನ್ನ ಯಾರು ಇಂಪ್ಲಿಮೆಂಟ್ ಅಥವಾ ಡೆವಲಪ್ ಮಾಡಿದ್ರು ಅಂತ ಹೇಳಿದ್ರೆ, ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್. ಯಾರು? ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್, SDAL ಇದನ್ನ ಅಭಿವೃದ್ಧಿ ಪಡಿಸಿದ್ರು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, SDAL ಅಂದ್ರೆ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ ಅಂತ ಹೇಳಿ. ಹಾಗೆ ಇದು ಯಾಕೆ ಬೇಕಪ್ಪ ಅಂತ ಹೇಳಿ, ಇತ್ತೀಚೆಗೆ ಏನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಲ್ವಾ, ಬಹಳಷ್ಟು ಕಡೆ ನೋಡಿದ್ವಿ ನಾವು ಟರ್ಕಿಯಿಂದ ಬಹಳಷ್ಟು ಡ್ರೋನ್ಗಳು ಬಂದು ಅಂತ ಹೇಳಿ. ಹಾಗಾಗಿ ಇತ್ತೀಚೆಗೆ ಏನು ಆಧುನಿಕ ಯುದ್ಧಗಳಲ್ಲಿ ಡ್ರೋನ್ಗಳ ಅತಿ ಹೆಚ್ಚುವಾದ ಒಂದು ಉಪಯೋಗ ನಡೀತಾ ಇದೆ. ಅದರ ಬೆದರಿಕೆಗಳು ಸಹ ನಮಗೆ ಇದೆ. ಅದನ್ನ ಎದುರಿಸಲು ಈ ಒಂದು ಹೊಸ ಡ್ರೋನ್ ವ್ಯವಸ್ಥೆ ಅಥವಾ ಭಾರ್ಗವಾಸ್ತ್ರ ತುಂಬಾನೇ ಹೆಲ್ಪ್ ಆಗುತ್ತೆ. ನಥಿಂಗ್ ಬಟ್
ಥ್ರೆಟ್ ಆಫ್ ಡ್ರೋನ್ ಸ್ವಾಮ್ಸ್ ಅಂತ ಕರೀತಾರೆ ಇದನ್ನ. ಮತ್ತೆ ಇದರ ಒಂದು ಯಶಸ್ವಿ ಪ್ರಯೋಗ ಎಲ್ಲಿ ನಡೀತಪ್ಪ ಅಂತ ಹೇಳಿದ್ರೆ ಒಡಿಸ್ಸಾದ ಗೋಪಾಲ್ಪುರದ ಸೀವರ್ಡ್ ಫೈರಿಂಗ್ ರೇಂಜ್ ಅಲ್ಲಿ. ಒಡಿಸ್ಸಾದ ಗೋಪಾಲ್ಪುರದ ಸೀವರ್ಡ್ ಫೈರಿಂಗ್ ರೇಂಜ್ ಅಲ್ಲಿ ಇತ್ತೀಚೆಗೆ ಪರೀಕ್ಷೆ ನಡೀತು. ಸೀವರ್ಡ್ ಫೈರಿಂಗ್ ರೇಂಜ್ ಆಗಲೇ ನಡೆದಂತಹದ್ದು ಎಕ್ಸೈಸ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಇದು ನಡೀತಿರುವಂಥದ್ದು ಒಡಿಸ್ಸಾದಲ್ಲಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್. ಭಾರ್ಗವಾಸ್ತ್ರದ ಪ್ರಮುಖ ಲಕ್ಷಣಗಳ ಕಡೆ ನೋಡಿತ್ತು ಅಂದ್ರೆ ಆಗ್ಲೇ ಹೇಳ್ದಾಗಿತ್ತು, ಡ್ರೋನ್ ಅನ್ನ ಡೆಸ್ಟ್ರಾಯ್ ಮಾಡೋ ಸಲುವಾಗಿದೆ ಅಲ್ವಾ, ಇಲ್ಲೆಲ್ಲ ಹೈಲೈಟ್ ಮಾಡಿದೀವಲ್ವಾ. ಸೊ ನಾವು ಮಿಸೈಲ್ ಬಿಟ್ಟಂದ್ರೆ ಡ್ರೋನ್ ಡೆಸ್ಟ್ರಾಯ್ ಆಗುತ್ತೆ. ಇದರ ವ್ಯಾಪ್ತಿ ನೋಡೋಣ. ಇದಿರುವಂಥದ್ದು ಸುಮಾರು 6 ಕಿಲೋಮೀಟರ್ ಅಷ್ಟು ಇದರ ವ್ಯಾಪ್ತಿ ಇದೆ. ಅಂದ್ರೆ ಡ್ರೋನ್ಗಳನ್ನ ಸುಮಾರು 6 ಕಿಲೋಮೀಟರ್ ದೂರದಿಂದಲೇ ಪತ್ತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಯಾವುದು, ಭಾರ್ಗವಾಸ್ತ್ರ. ಹಾಗೆ 64ಕ್ಕಿಂತ ಹೆಚ್ಚಾಗಿ ಮೈಕ್ರೋ ಕ್ಷಿಪಣಿಗಳನ್ನ ಏಕಕಾಲದಲ್ಲಿ ತಟಸ್ಥಗೊಳಿಸಲು ಉಡಾಯಿಸಬಹುದು. ಅಂದ್ರೆ ಮಿನಿಮಮ್ 64 ಡ್ರೋನ್ ಏನು ಇರುತ್ತಲ್ಲ ಅದನ್ನ ತಟಸ್ಥಗೊಳಿಸಿ ಅದನ್ನ ಉಡಾಯಿಸಲು ನಾವು ಇದನ್ನ ಕ್ಷಿಪಣಿಗಳನ್ನ ಬಿಡಬಹುದು. ಅದನ್ನ ಮೈಕ್ರೋ ಕ್ಷಿಪಣಿಗಳು ಅಂತ ಕರೀತಾರೆ. ರೇಂಜ್ ಬಂದ್ಬಿಟ್ಟು 64, ಮ್ಯಾಕ್ಸಿಮಮ್ ಇರುತ್ತೆ ಸದ್ಯಕ್ಕೆ 64+. ಹಾಗೆ 20 ಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ಅನ್ಗೈಡೆಡ್ ಇರುವಂತಹ ಒಂದು ಮೈಕ್ರೋ ಟಾರ್ಗೆಟ್ಗಳ ಅಥವಾ ಮಾರ್ಗದರ್ಶಿಸದಂತಹ ಒಂದು ರೇಂಜ್ ನೋಡೋದಿತ್ತು ಅಂದ್ರೆ ಇದನ್ನ ಪರಿಣಾಮಕಾರಿಯಾಗಿ ವ್ಯಾಪ್ತಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸುಮಾರು 20 ಮೀಟರ್ಗಳಷ್ಟು ಸಹ ಇರುತ್ತೆ. ಈ ಒಂದು ಭಾರ್ಗವಾಸ್ತ್ರದಿಂದ ಯಾವುದೇ ರೀತಿಯ ಒಂದು ಅನ್ನೋನ್ ಇರ್ಬೋದು, ನೋನ್ ಇರ್ಬೋದು, ಐಡೆಂಟಿಫೈಡ್ ಇರ್ಬೋದು ಡ್ರೋನ್ಗಳು ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಭಾರತದ ಆರ್ಮಿ ಅಥವಾ ಭಾರತದ ಡಿಫೆನ್ಸ್ನ ಒಂದು ಸ್ಟ್ರಾಂಗೆಸ್ಟ್ ಎಲಿಮೆಂಟ್ ಅಂತ ಹೇಳ್ಬೋದು. ಹೊಸ ಟೆಕ್ನಾಲಜಿಗೆ ಅಡಾಪ್ಟ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ಗಳನ್ನ ರೈಟ್ ಕಂಟ್ರಿಯಿಂದ ತಗೊಂಡ್ಬರುವಂಥದ್ದು ಇರ್ಬೋದು, ಇವೆಲ್ಲ ನಮ್ಮ ಅಡ್ವಾನ್ಸ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಸ್ನೇಹಿತರೆ. ಈ ಭಾರ್ಗವಾಸ್ತ್ರ ಯಾವ ತರ ಕಾರ್ಯನಿರ್ವಹಿಸುತ್ತೆ ಅಥವಾ ಯಾವ ತರ ಆಪರೇಷನ್ ಮಾಡುತ್ತೆ ಅಂತ ನೋಡಿದ್ರೆ ಇದು ಪ್ರಮುಖವಾಗಿ 3 ತರಹದ ಒಂದು ಸ್ಟೇಜ್ ಅಲ್ಲಿ ಇದು ತನ್ನ ಕೆಲಸನ ಮಾಡುತ್ತೆ. ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮಾರ್ಗದರ್ಶಿ ಮೈಕ್ರೋ ಕ್ಷಿಪಣಿಗಳು, ಏನು ಅನ್ಗೈಡೆಡ್ ಮೈಕ್ರೋ ರಾಕೆಟ್ಸ್ ಇರುತ್ತಲ್ವಾ, ಗೈಡೆಡ್ ಮೈಕ್ರೋ ರಾಕೆಟ್ಸ್ ಇರುತ್ತಲ್ವಾ, ಅದನ್ನು ಸಹ ನಿಖರವಾಗಿ ಹೊಡೆದೋಗುತ್ತೆ. ಹಾಗೆ ಅನ್ಗೈಡೆಡ್ ಮೈಕ್ರೋ ರಾಕೆಟ್ಸ್ಗಳನ್ನು ಸಹ ವಿತಿನ್ 20 ಮೀಟರ್ ವ್ಯಾಪ್ತಿಯಲ್ಲಿ ಹೊಡೆದಾಕುತ್ತೆ. ಅದರ ಜೊತೆ ಜಾಮರ್ಗಳು ಮತ್ತು ಸ್ಪೂಫರ್ಗಳಾಗಿ ಸಹ ಇದು ಕೆಲಸ ಮಾಡುತ್ತೆ. ಗೈಡೆಡ್ ಕ್ಷಿಪಣಿಗಳು, ಅನ್ಗೈಡೆಡ್ ರಾಕೆಟ್ಗಳು ಇರ್ಬೋದು, ಹಾಗೆ ಜಾಮರ್ ಮತ್ತೆ ಸ್ಪೂಫರ್ಗಳು ಸಹ ನಿರ್ಬಂಧಗೊಳಿಸಲು ಇದು ತುಂಬಾನೇ ಹೆಲ್ಪ್ ಆಗಿರುತ್ತೆ ಸ್ನೇಹಿತರೆ. ಎಸ್ಪೆಷಲಿ ಡ್ರೋನ್ಗೆ ಸಂಬಂಧಪಟ್ಟಂತಹ ಕಾರ್ಯ ಚಟುವಟಿಕೆಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ತುಂಬಾನೇ ಒನ್ ಆಫ್ ದ ಲೋ ಕಾಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಭಾರತಕ್ಕೆ ಸಂಬಂಧಪಟ್ಟಂತಹ ಭಾರ್ಗವಾಸ್ತ್ರ. ಇದಕ್ಕೆ ಸಂಬಂಧಪಟ್ಟಂತಹ ಅಡಿಷನಲ್ ಇನ್ಫಾರ್ಮೇಶನ್ ನೋಡೋದಿತ್ತು ಅಂದ್ರೆ ಇತ್ತೀಚೆಗೆ ಮೇ 13ನೇ ತಾರೀಕು ಇದರ 3 ಯಶಸ್ವಿ ಪ್ರಯೋಗಗಳು ನಡೆದಿವೆ. ಮತ್ತೆ ಭೂಪ್ರದೇಶದ ಅನುಕೂಲತೆಗಳ ನೋಡೋದಿತ್ತು ಅಂದ್ರೆ ಸುಮಾರು 5000 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಸಹ ಇದು ಕಾರ್ಯ ನಿರ್ವಹಿಸಬಲ್ಲದು. ಸೊ ಬರೇ ಲ್ಯಾಂಡ್ ಸರ್ಫೇಸ್ ಮೇಲೆ ಮಾಡ್ತೇವೆ ಅಂತಿಲ್ಲ, 5000 ಮೀಟರ್ಗಿಂತ ಹೆಚ್ಚಿನ ಎತ್ತರ ಪ್ರದೇಶಗಳಲ್ಲೂ ಸಹ ಇದು ಹೋಗಿ ತನ್ನ ಕಾರ್ಯವನ್ನ ಮಾಡಬಹುದು. ಹಾಗೆ ಪ್ರತಿಯೊಂದು ರಾಕೆಟ್ ತನ್ನ ಗುರಿಯನ್ನ ನಿಖರವಾಗಿ ಮುಟ್ತಾ ಇದೆ. ಹಾಗಾಗಿ ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಇವೆಲ್ಲವಕ್ಕೂ ಸಹ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇನ್ನೊಂದು ನೋಡೋದಿತ್ತು ಅಂದ್ರೆ ಇದು ತುಂಬಾನೇ ಹೈ ಅಕ್ಯುರೇಸಿ ಮತ್ತೆ ರಿಯಲೈಬಲ್ ಆಗಿದೆ. ಇದರ ವಿನ್ಯಾಸನೆ ಅಷ್ಟೊಂದು ಅಕ್ಯುರೇಟ್ ಆಗಿ ಡಿಟೆಕ್ಟ್ ಮಾಡಿಕೊಂಡು ಅದನ್ನ ಹೊಡೆದಾಕುವಂತ ಒಂದು ಅಕ್ಯುರೇಟ್ ಆಗಿ ಒಂದು ರಿಲಯಬಲ್ ಸಹ ಆಗಿದೆ. ಇದೊಂದು ಮಾಡ್ಯುಲರ್ ವಿನ್ಯಾಸ. ಹಾಗಾಗಿ ಇವಿಷ್ಟು ಇದಕ್ಕೆ ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶಗಳಾಗಿವೆ ಭಾರ್ಗವಾಸ್ತ್ರಕ್ಕೆ ಸಂಬಂಧಪಟ್ಟಂತಹ. ಮುಂದೆ ನೋಡೋಣ ಇದರ ಮಹತ್ವ ಯಾಕಿದೆ ಅಂತ ಹೇಳಿ. ಭಾರ್ಗವಾಸ್ತ್ರದ ಮಹತ್ವದ ಕಡೆ ನೋಡೋದಿತ್ತು ಅಂದ್ರೆ ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ನೋಡಿರ್ಬೋದು ಎಲ್ಲಾ ಕಡೆ ತುಂಬಾನೇ ಚೀಪ್ ಅಥವಾ ಡೇಂಜರಸ್ ಆಗಿರುವಂತಹ ಡ್ರೋನ್ಗಳು ಸಿಗ್ತಾ ಇದೆ. ಅದು ನಮ್ಮ ಒಂದು ಸೆಕ್ಯೂರಿಟಿಗೂ ಸಹ ಥ್ರೆಟ್ ಆಗಿರುತ್ತೆ. ಇಂಥವನ್ನ ಸ್ಟಾಪ್ ಮಾಡುವಂಥದ್ದು, ಹೊಡೆದಾಕುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ಎಷ್ಟು ಎಕನಾಮಿಕಲ್ ಆಗಿ, ಎಷ್ಟು
ಎಫೆಕ್ಟಿವ್ ಆಗಿ ನಾವು ಇದನ್ನು ಯುಟಿಲೈಸ್ ಮಾಡ್ಕೊತೀವಿ ಅಂತೂ ಸಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ, ಭಾರ್ಗವಸ್ತ್ರಕ್ಕೆ ಸಂಬಂಧಪಟ್ಟಂತಾಗಿದೆ. ಹಾಗೆ ಈ ಒಂದು ರಕ್ಷಣೆಯ ಸನ್ನದ್ಧತೆಗೆ ಅಥವಾ ರಕ್ಷಣೆಯ ಒಂದು ಪ್ರಿಪೇರ್ಡ್ನೆಸ್ಗೆ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಆಗಿದೆ ಇದೊಂದು ಭಾರ್ಗವಸ್ತ್ರ. ಹಾಗೆ ಸ್ಮಾಲ್ ಥ್ರೆಡ್ಸ್ಗೆ ಹೊಡೆದಾಕಲು ಸಹ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಭಾರತದ ರಾಷ್ಟ್ರೀಯ ಭದ್ರತೆಗೆ ಅಥವಾ ಇಟ್ ಬೂಸ್ಟ್ ಇಂಡಿಯಾಸ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಡಿಫೆನ್ಸ್ ರೆಡಿನೆಸ್. ಹಾಗಾಗಿ ಇವೆಲ್ಲ ಒಂದು ಕಾರಣಕ್ಕಾಗಿ ಭಾರ್ಗವಸ್ತ್ರ ತುಂಬಾನೇ ಮುಖ್ಯವಾಗಿದೆ. ಇತ್ತೀಚೆಗೇನು ಯುದ್ಧ ನಡೀತಲ್ವ, ಹಾಗೆ ಸೀಸ್ಫೈರ್ಸ್ ಆಯ್ತಲ್ವ, ಅವೆಲ್ಲ ನೋಡಿದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಬಲವಶಾಲಾಗಿರುತ್ತೋ ಅಷ್ಟೇ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಿ. ಹಾಗೆ ಭಾರ್ಗವಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನೋಡಿತ್ತು ಅಂದರೆ ಇದು ಒಂದು ಮೇಕ್ ಇನ್ ಇಂಡಿಯಾದ ಒಂದು ಭಾಗವಾಗಿದೆ. ಹಾಗಾಗಿ ಇದು ಜಾಗತಿಕ ಪ್ಲಾಟ್ಫಾರ್ಮಲ್ಲಿ ಅಥವಾ ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ತೋರಿಸೋ ಸಲುವಾಗೂ ಸಹ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಡಿಫೆನ್ಸ್ ಸಿಸ್ಟಮಲ್ಲಿ ಯಾವ ಥರ ಇಂಪ್ರೂವ್ ಆಗ್ತಿದೀವಿ ಅಂತ ನೋಡೋದಕ್ಕೆ. ಈ ರೀತಿಯ ಒಂದು ವ್ಯವಸ್ಥೆಗಳು ಬೇರೆ ಬೇರೆ ದೇಶ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದೆ. ಬಟ್ ಮೇಕ್ ಇನ್ ಇಂಡಿಯಾದ ಅಂಡರಲ್ಲಿ ಇದನ್ನು ಮಾಡಿರುವಂಥದ್ದು ಒಂದು ಮೇಕ್ ಇನ್ ಇಂಡಿಯಾದ ಯಶಸ್ಸು ಅಂತ ಸಹ ಕರಿಬೋದು. ಹಾಗೆ ಭಾರತದಲ್ಲಿ ಸುಧಾರಿತ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಸಾಮರ್ಥ್ಯ ನಮಗೂ ಸಹ ಇದೆ ಅಂತ ಒಂದು ತೋರಿಸ್ಕೊಳ್ಳುವಂತಹ ಒಂದು ದಿಕ್ಕಿನಲ್ಲಿ ಹೊಸ ಒಂದು ಪ್ರಮುಖವಾದ ಹೆಜ್ಜೆ ಅಂತ ಹೇಳ್ಬೋದು. ಇದರ ಜೊತೆ ಭಾರ್ಗವಸ್ತ್ರವು ಮತ್ತೆ ಅತಿ ಹೆಚ್ಚಾಗಿ ಶಕ್ತಿಯುತವಾಗಿ ಸ್ವದೇಶಿ ನಿರ್ಮಿತ ವ್ಯವಸ್ಥೆಯಾಗಿದೆ. ಹಾಗೆ ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಸಹ ಇದು ನೀಡ್ತಾ ಇದೆ ಸ್ನೇಹಿತರೆ. ಇವಿಷ್ಟು ಭಾರ್ಗವಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ನಿಮ್ಮ ಮುಂದೆ ತಂದಿದ್ದೀವಿ ನಾವು ದಿಕ್ಸೂಚಿ ಅಕಾಡೆಮಿ. ಇದುವರೆಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ನಮ್ಮ ಅಲ್ಲಿ ಬರ್ತಿರುವಂಥ ಇನ್ಫಾರ್ಮೇಷನ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ದಿಕ್ಸೂಚಿ ಅಕಾಡೆಮಿನ. ಹಾಗೆ ಶೇರ್ ಸಹ ಮಾಡಿ. ಮುಂದಿನ ಕರೆಂಟ್ ಅಫೇರ್ಸ್ ನೋಡೋಣ. ಇವತ್ತಿನ ಮೂರನೆಯ ಕರೆಂಟ್ ಅಫೇರ್ಸ್ ಅದು ಬಂದ್ಬಿಟ್ಟು ಒಂದು ಅಂಟಾರ್ಟಿಕಾದಲ್ಲಿರುವಂತಹ ಒಂದು ಪರ್ವತಕ್ಕೆ ಸಂಬಂಧಪಟ್ಟಂತಾಗಿದೆ. ಯಾವ್ದಪ್ಪ ಇದು ಪರ್ವತ ಅಂತ ಹೇಳಿದ್ರೆ ಗ್ಯಾಂಬರ್ಡ್ಸಿವ್ ಮೌಂಟೇನ್ಸ್ ಅಥವಾ ಗ್ಯಾಂಬರ್ಡ್ಸಿವ್ ಸಬ್ಸೇಷಿಯಲ್ ಪರ್ವತಗಳು ಸಹ ಕರಿತೀವಿ. ಇದಿರುವಂಥದ್ದು ಆಗಲೇ ಹೇಳಿದಾಗೆ ಅಂಟಾರ್ಟಿಕಾದ ಒಂದು ಪರ್ವತಗಳ ಒಂದು ಭಾಗವಾಗಿದೆ ಈ ಒಂದು ಪರ್ವತಗಳು. ಹಾಗೆ ಇದೊಂದು ದಪ್ಪ ಹಿಮದ ಹಾಳೆಯ ಕೆಳಗೆ ಅಥವಾ ಒಂದು ಥಿಕ್ ಏನು ಲೇಯರ್ ಇರುತ್ತಲ್ವ ಅದರ ಕೆಳಗಡೆ ಇದು ಅಡಗಿದೆ ಅಂತ ಕಂಡಿದ್ದಾರೆ. ಇಟ್ಸ್ ಹಿಡನ್ ಬಿನೀತ್ ಅಂಟಾರ್ಟಿಕಾಸ್ ಥಿಕ್ ಐಸ್ ಶೀಟ್ಸ್ ಅಂತ ಕರೀತಾರೆ. ಇದನ್ನ ಮೊದಲನೇದಾಗಿ ಕಂಡಿಡಿದಂಥದ್ದು ಅಥವಾ ಇದನ್ನ ಪತ್ತೆ ಹಚ್ಚಿದಂಥದ್ದು 1958ರಲ್ಲಿ. ಅವು ಇದುವರೆಗೂ ತುಂಬಾನೇ ಅಂದರೆ ಅಷ್ಟು ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಒಂದು ಟೆಕ್ಟೋನಿಕ್ ಏನು ಭೂಮಿಯ ಒಂದು ಭಾಗವಾಗಿದೆ ಅಲ್ವಾ, ಆಲ್ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಅನ್ಟಚ್ಡ್ ಒಂದು ಟೆಕ್ಟೋನಿಕ್ ಭೂಮಿಯ ಒಂದು ಟೆಕ್ಟೋನಿಕ್ ವ್ಯವಸ್ಥೆಯ ಒಂದು ವೈಶಿಷ್ಟ್ಯ ಅಂತ ಸಹ ಕರಿಬೋದು. ಇದ್ರಿಗೂ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಇದನ್ನ. ಹಾಗಾಗಿ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿದೆ, ನ್ಯೂಸಲ್ಲಿ ಬಂದಿದೆ. ಇದರ ರಚನೆ ಮತ್ತು ಭೂ ವೈಜ್ಞಾನಿಕವಾಗಿ ಗುಣಲಕ್ಷಣಗಳ ಕಡೆ ನೋಡೋದಿತ್ತು ಅಂದರೆ ಇದು ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ ಅಂತ ತಿಳಿದು ಬಂದಿದೆ. ಇದು ಗೊಂಡ್ವಾನದ ಒಂದು ಭಾಗವಾಗಿದೆ. ಇದರಿಂದ ಸೃಷ್ಟಿಯಾದಂಥ ಒಂದು ಟೆಕ್ಟೋನಿಕ್ ಘರ್ಷಣೆಯ ಸಮಯದಲ್ಲಿ ಈ ಪರ್ವತಗಳು ರಚನೆ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, 500 ಮಿಲಿಯನ್ ವರ್ಷಗಳ ಹಿಂದೆ ಗೊಂಡ್ವಾನದ ಭಾಗವಾಗಿ ಟೆಕ್ಟೋನಿಕ್ ಘರ್ಷಣೆಯ ಸಮಯದಲ್ಲಿ ಆಯಿತು ಅಂತ. ಇದುವರೆಗೆ ಯಾಕೆ ಇಷ್ಟೊಂದು ಸಂರಕ್ಷಣೆ ಆಗಿದೆ ಅಥವಾ ಇಷ್ಟೊಂದು ಯಾಕೆ ಬೆಳಕಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಪೂರ್ವ ಅಂಟಾರ್ಟಿಕಾದ ಟೆಕ್ಟೋನಿಕ್ ಸ್ಥಿರತೆಯಿಂದಾಗಿ ಇದು ಇದುವರೆಗೆ ಸಂರಕ್ಷಣೆ ಹೊಂದಿದೆ. ಇದರ ಗಾತ್ರ ನೋಡೋದಿತ್ತು ಅಂದರೆ ಯುರೋಪಿಯನ್ನಲ್ಲಿರುವಂತಹ ರೀಜನಲ್ ಬರುವಂತಹ ಆಲ್ಪ್ಸ್ಗೆ ಅದಕ್ಕೂ ಸಹ ಒಂದು ಕಂಪೇರ್ ಮಾಡಿದರೆ ಅತಿ ದೊಡ್ಡದಾಗಿದೆ ಅಂತಲೇ ಅಂದಾಜು ಮಾಡಲಾಗಿದೆ. ಹೈಲೈಟ್ ಮಾಡ್ತಿದ್ದೇವಲ್ಲ ಸ್ನೇಹಿತರೆ, ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡಿ. ಗೊಂಡ್ವಾನದ ಒಂದು ಭಾಗ
ಇದರ ಒಂದು ಘರ್ಷಣೆಯಿಂದ, ಟೆಕ್ಟಾನಿಕ್ ಘರ್ಷಣೆಯಿಂದ ಬಂತು. ಪೂರ್ವ ಅಂಟಾರ್ಟಿಕಾದಲ್ಲಿರೋ ಕಾಣಸಿಗುತ್ತೆ. ಹಾಗೆ ಯುರೋಪ್ನಲ್ಲಿ ಕಾಣಸಿಗುವಂತಹ ಅಲ್ಪ್ಸ್ ಪರ್ವತಗಳಿಗಿಂತ ದೊಡ್ಡದಾಗಿದೆ ಗಾತ್ರಗಳು ಅಂತ ಹೇಳ್ತಾರೆ. ಹಾಗೆ ಭೂಮಿಯ ಕವಚದವರೆಗೆ ವಿಸ್ತರಿಸವಾದ ಆಳವಾದ ಕ್ರಸ್ಟಲ್ ಬೇರುಗಳಿವೆ ಅಂತ ಸಹ ಇದನ್ನ ಹೇಳ್ತಾರೆ, ಅಥವಾ ಒಂದು ಡೀಪ್ ರೂಟ್ಸ್ಗಳು ಸಹ ಇದಕ್ಕಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ ಯಾವುದಕ್ಕೆ ಸಂಬಂಧಪಟ್ಟಂತೆ, ಗ್ಯಾಂಬರ್ಟ್ಸೆವ್ ಮೌಂಟನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದಕ್ಕೆ ಪುಷ್ಟೀಕರಿಸುವಂತಹ ಕೆಲವೊಂದು ಎವಿಡೆನ್ಸ್ ಸಹ ದೊರಕಿದೆ. ಅದನ್ನ ಜಿರ್ಕಾನ್ ಎವಿಡೆನ್ಸ್ ಅಂತ ಕರೀತಾರೆ. ಜಿರ್ಕಾನ್ ಎವಿಡೆನ್ಸ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ, ಎಕ್ಸಾಮ್ಗೆ ಏಕೆ ಬೇಕಾಗಿರುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಜಿರ್ಕಾನ್ ಎವಿಡೆನ್ಸ್ ಅಥವಾ ಜಿರ್ಕಾನ್ ಸಾಕ್ಷ್ಯಗಳು. ಏನಪ್ಪ ಇದು ಅಂತ ಹೇಳಿದ್ರೆ, ಸುಮಾರು 650 ಮಿಲಿಯನ್ ವರ್ಷಗಳ ಹಿಂದೆ 650 ಮಿಲಿಯನ್ ವರ್ಷಗಳ ಹಿಂದೆ ಪರ್ವತಗಳ ಉನ್ನತಿ ಅಥವಾ ಇಟ್ ಇಂಡಿಕೇಟ್ಸ್ ಮೌಂಟೇನ್ ಅಪ್ಲಿಫ್ಟ್ಮೆಂಟ್ ಬಿಗಿನ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಮೌಂಟೇನ್ ಏನು ಒಂದು ಬೆಳೀತಾ ಹೋಯ್ತಲ್ವಾ, ಅಥವಾ ಒಂದು ಆ ಶೇಪ್ ಬಂತಾ ಹೋಗ್ತಲ್ವಾ, ಗೋಡ್ವಾನದ ಆ ಟೆಕ್ಟಾನಿಕ್ ಒಂದು ಘರ್ಷಣೆಯಿಂದ 650 ಮಿಲಿಯನ್ ವರ್ಷಗಳಲ್ಲಿ ಇದು ಬೆಳೀತು ಅಂತ ಹೇಳ್ತಾರೆ. ಹಾಗೆ ಸುಮಾರು 580 ಮಿಲಿಯನ್ ವರ್ಷಗಳ ಹಿಂದೆ ತನ್ನ ಒಂದು ಪೀಕ್ ಅನ್ನ ರೀಚ್ ಆಯ್ತು ಅಂತ ಹೇಳ್ತಾರೆ. ಸೊ ಸುಮಾರು 650 ವರ್ಷದ ಮುಂಚೆ ಅದು ಘರ್ಷಣೆ ಶುರು ಆಯಿತು. ಆ ಘರ್ಷಣೆ ಶುರುವಾಗಿ ಸುಮಾರು 580 ಮಿಲಿಯನ್ ವರ್ಷಗಳ ನಂತರ ಅದು ಒಂದು ಪೀಕ್ ಅನ್ನ ರೀಚ್ ಆಯಿತು. ಆ ಪೀಕ್ ರೀಚ್ ಆದ್ಮೇಲಿಂದ 500 ಮಿಲಿಯನ್ ವರ್ಷಗಳ ನಂತರ ಇದು ಸ್ಲೋ ಆಗಿ ಕರಗ್ತಾ ಇದ್ದದ್ದು ನಿಲ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಪ್ಲಿಫ್ಟ್ಮೆಂಟ್ ಆಯಿತು, ನೆನ್ಪಿಟ್ಕೊಳ್ಳಿ, ಅಪ್ಲಿಫ್ಟ್ಮೆಂಟ್ ಆಯಿತು, ತನ್ನ ಪೀಕನ್ನು ಟಚ್ ಆಯಿತು. ಪೀಕ್ ಟಚ್ ಆದ್ಮೇಲೆ ಏನಾಯಿತು, ಒಂದು ಡೀಪ್ ಕ್ರಸ್ಟಲ್ ಮೆಲ್ಟಿಂಗ್ ಎಂಡ್ಸ್ ಅಂತ ಹೇಳ್ತಾರೆ. ಒಂದು ಡೀಪ್ ಕ್ರಸ್ಟಲ್ ಲೆವೆಲ್ಗೆ ಅದು ರೀಚ್ ಆಯಿತು, ಅದಾದಮೇಲೆ ಅದು ಮೆಲ್ಟು ನಿಂತೋಯ್ತು ಅಂತ ಹೇಳ್ತಾರೆ. ಈ ಮೂರು ಇನ್ಫಾರ್ಮೇಷನ್ನು ಜಿರ್ಕಾನ್ ಎವಿಡೆನ್ಸ್ನ ಪುಷ್ಟೀಕರಿಸುತ್ತೆ ಸ್ನೇಹಿತರೆ. ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಎಲ್ಲಾರು ಕೇಳಿ ಜಿರ್ಕಾನ್ ಎವಿಡೆನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದ ಅಂತ ಏನಾದ್ರು ಪ್ರಶ್ನೆ ಬಂತು ಅಂದರೆ ನಿಮ್ಮ ಥಾಟ್ಸ್ ಇಷ್ಟೇ ಬರಬೇಕು. ಇದೊಂದು ಮೌಂಟೇನ್ಗೆ ಸಂಬಂಧಪಟ್ಟಂತಾಗಿದೆ, ಈ ಸೋನ್ಸ್ ಏನು ಮುಂಚೆ ಹೇಳಿದಂಥ ಇನ್ಫಾರ್ಮೇಷನ್ ನೀವು ತಟ್ಟಂತ ಬರಬೇಕು. ಅದರ ಪ್ರಕಾರ ಸರಿಯಾದ ಆನ್ಸರನ್ನು, ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ಬೋದು ಅಥವಾ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರ್ಬೋದು, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಇದರ ಸೈಂಟಿಫಿಕ್ ರಿಸರ್ಚ್ ಯಾವ ಥರ ನಡೀತಾ ಇದೆ ಅಂತ ಹೇಳಿದ್ರೆ, ಅಥವಾ ವೈಜ್ಞಾನಿಕ ಸಂಶೋಧನೆ ಯಾವ ಥರ ನಡೀತಿತ್ತು ಅಂದರೆ, ಮಂಜುಗಡ್ಡೆಯ ಅಡಿಯಲ್ಲಿ ಹೂತುಕೊಂಡಿದ್ದರೂ ಅಧ್ಯಯನ ಮಾಡಲಾಗ್ತಾ ಇದೆ. ಹಾಗಾಗಿ ಅಷ್ಟೊಂದು ಡೆಪ್ತ್ ಇದೆ ಅಲ್ವಾ, ಆಗಲೇ ನೋಡಿದ್ವಲ್ಲ, ಅಷ್ಟೊಂದು ಡೆಪ್ತ್ ಸಹ ಇದರ ಒಂದು ಅಧ್ಯಯನ ನಡೀತಾ ಇದೆ. ಹಾಗೆ ಡೆನ್ಮನ್ ಹಿಮನದಿ, ಡೆನ್ಮನ್ ಗ್ಲೇಜಿಯರ್, ಇದಕ್ಕೆ ಸಂಬಂಧಪಟ್ಟಂತಹ ಪರ್ವತಗಳು ಇದಕ್ಕೆ ಒಂದು ಸಂಪರ್ಕ ಹೊಂದಿರಬಹುದು ಅಂತಲೂ ಸಹ ಅಂದಾಜು ಮಾಡಲಾಗ್ತಿದೆ. ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ, ಈ ಡೆನ್ಮನ್ ಗ್ಲೇಜಿಯರ್ ಎಲ್ಲಿ ಕಾಣಸಿಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಒಂದು ಎರೋಜನ್ ಮತ್ತು ಟೆಕ್ಟೋನಿಕ್ ರೀಶೇಪಿಂಗಿಂದ ಏನಾದ್ರು ಈ ಒಂದು ವೈಜ್ಞಾನಿಕ ಅಥವಾ ಸೈಂಟಿಫಿಕ್ ರಿಸರ್ಚ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಇಂಪ್ಯಾಕ್ಟ್ ಆದರೂ ಸಹ ಈ ಒಂದು ಅಂಟಾರ್ಟಿಕಾದ ಜಿಯೋಲಜಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅಂತ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಈ ಒಂದು ಸೈಂಟಿಫಿಕ್ ರಿಸರ್ಚ್ನ ಮೂಲ ಉದ್ದೇಶ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಮುಖ ಸಂರಕ್ಷಣೆ ಅಥವಾ ಯಾಕೆ ಇಷ್ಟವನ್ನು ನಾವು ಅದನ್ನ ರಿಸರ್ವ್ ಮಾಡಿ ಇಟ್ಕೋಬೇಕು ಅಥವಾ ನೋಡ್ಕೋಬೇಕು ಅಂತ ಹೇಳಿದ್ರೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ಪರಿಣಾಮಗಳ ಕಡೆ ನೋಡಬೇಕು ಅಂದರೆ, ದಟ್ಟವಾದ ಮಂಜುಗಡ್ಡೆಯು ಪರ್ವತಗಳ ಸವೆತ ಮತ್ತು ಟೆಕ್ಟೋನಿಕ್ ಮರುರೂಪಣೆಯಿಂದ ನಾವು ರಕ್ಷಿಸಿದೆ ಅಂತ ಒಂದು ಇತ್ತೀಚೆಗೆ ಈ ಒಂದು ಎವಿಡೆನ್ಸ್ ಅಥವಾ ಒಂದು ಅಧ್ಯಯನ ತಿಳಿಸ್ಕೊಡುತ್ತೆ. ಅತಿ ಹೆಚ್ಚು ಪ್ರಾಚೀನ ಪರ್ವತಗಳ ಪಟ್ಟಿಯಲ್ಲಿರೋದ್ರೂ ಸಹ ನಮ್ಮ ಇನ್ನು ಜಿಯೋಲಜಿಕಲ್ ಅಥವಾ ಭೌಗೋಳಿಕ ಅಧ್ಯಯನಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಅಂಟಾರ್ಟಿಕಾದ ಒಳಾಂಗಣದ ಸ್ಥಿರತೆಯನ್ನು ವಿವರಿಸಲು ಸಹ ಇದು ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಭೂ ವೈಜ್ಞಾನಿಕ ಇತಿಹಾಸವನ್ನು ತಿಳಿಯಲು ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವೆಲ್ಲ 4 ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, MCQs ಇರ್ಬೋದು, ಅಥವಾ ಮೇನ್ಸ್ ಎಕ್ಸಾಮ್ಸ್ ಇರ್ಬೋದು, ಇಷ್ಟು ಇನ್ಫಾರ್ಮೇಷನ್ ನೀವು ಬರೆದ್ರೆ ಸಾಕು, ಸಫಿಷಿಯೆಂಟ್ ಆಗಿರುತ್ತೆ.
ಕಮೆಂಟಲ್ಲಿ ತಿಳಿಸಿ. ಮತ್ತೇನಾದ್ರು ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾಗಿರ್ಬೋದಾ ಅಥವಾ ಅಡಿಷ್ನಲ್ ಡೀಟೇಲ್ಸ್ ಬೇಕಾಗಿರ್ಬೋದಾ ಈ ಥರದ ಕರೆಂಟ್ ಅಫೇರ್ಸ್ಗೆ ಇಲ್ಲ ಕೊಡ್ತಿರೋಂಥ ಇನ್ಫಾರ್ಮೇಷನ್ ಸಾಕಾ ಅಂತ ಕಮೆಂಟಲ್ಲಿ ತಿಳಿಸಿ. ಅದ್ರ ಪ್ರಕಾರ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ನಿಮಗೆ ಬೇಕಾಗಿರೋಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿಡುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ಒಂದು GRAIL ಮಿಷನ್ ಅನ್ನೋದಕ್ಕೆ ಸಂಬಂಧಪಟ್ಟಂತಾಗಿದೆ. GRAIL ಮಿಷನ್, ಗ್ರೈಲ್ ಮಿಷನ್ ಅಂತ ಹೇಳಿ. ಏನಪ್ಪ ಇದು ಗ್ರೈಲ್ ಅಂದರೆ ಗ್ರಾವಿಟಿ ರಿಕವರಿ ಆ್ಯಂಡ್ ಇಂಟೀರಿಯರ್ ಲ್ಯಾಬೊರೇಟರಿ ಅಂಥೇಳಿ. ಗ್ರಾವಿಟಿ ರಿಕವರಿ ಆ್ಯಂಡ್ ಇಂಟೀರಿಯರ್ ಲ್ಯಾಬೊರೇಟರಿ ಅಂತೇಳಿ ಇದನ್ನೇ ಗ್ರೈಲ್ ಅಂತ ಕರೀತಾರೆ. ಯಾರು ಮಾಡ್ತಾ ಇದ್ದಾರೆ ಈ ಮಿಷನ್ ಅಂತ ಹೇಳಿದ್ರೆ ನಾಸಾ. ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ ನಾಸಾ ಅಂದರೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯಾಗಿದೆ ಅಂತ ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಗ್ರೈಲ್ ಅಂದರೆ ಗ್ರಾವಿಟಿ ರಿಕವರಿ ಆ್ಯಂಡ್ ಇಂಟೀರಿಯರ್ ಲ್ಯಾಬೊರೇಟರಿ ಅಂತೇಳಿ. ಯಾಕೆ ಬೇಕು ಇದು ಅಂತ ಹೇಳಿದ್ರೆ ಈ ಒಂದು ಮಿಷನ್ ಚಂದ್ರನ ಗುರುತ್ವಾಕರ್ಷಣ ಕ್ಷೇತ್ರವನ್ನು ಒಂದು ಗುರಿ ಹೊಂದಿ ಅದಕ್ಕಿರುವಂತಹ ಒಂದು ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇದೆ ಚಂದ್ರನ ಸುತ್ತ ಅನ್ನೋದನ್ನು ಕಂಡುಹಿಡಿಯುವ ಸಲುವಾಗಿ ಈ ಒಂದು ಮಿಷನ್ನನ್ನು ನಾಸಾ ಮಾಡಿದೆ. ಈ ಮಿಷನ್ನ ಒಂದು ಕ್ವಿಕ್ ಫ್ಯಾಕ್ಟ್ಸ್ ನೋಡೋದಿತ್ತು ಅಂದರೆ ಇದನ್ನು ಮೊದಲನೇ ಬಾರಿಗೆ ಉಡಾವಣೆ ಮಾಡೋದಂಥದ್ದು 2011ರಲ್ಲಿ. ಇಲ್ಲಿ ಎರಡು ಅವಳಿ ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದೆ. ಇದು 2 ಅವಳಿ ಬಾಹ್ಯಾಕಾಶ ನೌಕೆಗಳಿವೆ. ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಎಬ್, ಇನ್ನೊಂದು ಫ್ಲೋ ಅಂತ ಹೇಳಿ. ಎಬ್ ಆ್ಯಂಡ್ ಫ್ಲೋ ಇವೆರಡು ಅವಳಿ ಬಾಹ್ಯಾಕಾಶ ನೌಕೆಗಳು. ಯಾಕೆ ಬೇಕು ಇವು ಅಂತ ನೋಡೋಣ ಮುಂದೆ. ಅವಳಿ ಅಂತ ಹೇಳ್ತೀರಾ, ಬಾಹ್ಯಾಕಾಶ ನೌಕೆಗಳು ಅಂತ ಹೇಳಿದ್ರೆ ಎರಡು ಅವಳಿಯಾಗಿದ್ದು ಐಡೆಂಟಿಕಲ್ ಇತ್ತಂದರೆ ಯೂಸಿನ್, ಬಟ್ ಎರಡಕ್ಕೂ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ, ಎಬ್ ಮತ್ತು ಫ್ಲೋ ಅಂತೇಳಿ. ಇದರ ಉದ್ದೇಶ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಇವೆರಡು ಎಬ್ ಆ್ಯಂಡ್ ಫ್ಲೋ ಚಂದ್ರನ ಕಕ್ಷೆಯ ಸುತ್ತ ಸುತ್ತುತ್ತದೆ. ಅವುಗಳಿರುವಂತಹ ದೂರ ಅಳೆಯುತ್ತೆ. ಯಾವುವು ಎಬ್ ಆ್ಯಂಡ್ ಫ್ಲೋ ಚಂದ್ರನ ಸುತ್ತ ಸುತ್ತಿ ಅವುಗಳ ನಡುವಿನ ದೂರವನ್ನು ಅಳೆಯುತ್ತೆ. ಹಾಗೆ ಚಂದ್ರನ ಗುರುತ್ವಾಕರ್ಷಣೆಯ ಬಗ್ಗೆ ಡೇಟಾವನ್ನು ಸಂಗ್ರಹಿಸುತ್ತೆ. ಹಾಗೆ ಪ್ರಮುಖವಾಗಿರುವಂತಹ ಇನ್ನೊಂದು ಪಾಯಿಂಟ್ ನೋಡೋಣ. ಭೂಮಿಗೆ ಎದುರಾಗಿರುವ ಭಾಗವು ದೂರದ ಭಾಗಕ್ಕಿಂತ ಭಿನ್ನವಾಗಿದೆ ಅಂತ ಇದು ಅಡಿಷನಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಹಾಗಾಗಿ ಎಬ್ ಆ್ಯಂಡ್ ಫ್ಲೋ ಚಂದ್ರನ ಗ್ರಾವಿಟಿಗೆ ಸಂಬಂಧಪಟ್ಟಂಥ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಒಂದು ಬಾಹ್ಯಾಕಾಶ ನೌಕೆಯಾಗಿದೆ. ಈ ನೌಕೆಗಳು 2 ರೀತಿಯ ಪ್ರಮುಖವಾದ ಒಂದು ಭೂಪ್ರದೇಶದ ಅಥವಾ ಚಂದ್ರನ ಭೂಪ್ರದೇಶದ ವ್ಯತ್ಯಾಸಗಳನ್ನು ಕಂಡುಹಿಡಿದಿದೆ ಅಥವಾ ಅನಲೈಸ್ ಮಾಡ್ತಾ ಇದೆ. ಅದರ ಹತ್ತಿರದ ಭಾಗ ಮತ್ತು ದೂರದ ಭಾಗ ಯಾವ ಥರ ಕಾಣುತ್ತೆ ಅಂತೇಳಿ. ಇದರ ಹತ್ತಿರ ಭಾಗದಲ್ಲಿ ಯಾವ ಥರ ಕಾಣ್ತಿದೆ ಅಂದರೆ ಪ್ರಾಚೀನ ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡಿದೆ ಅಂತ ಹೇಳುತ್ತೆ. ಇದನ್ನು ಇವರು ಮೇರ್ ಅಂತ ಒಂದು ಹೆಸರನ್ನು ಸಹ ನೀಡಿದ್ದಾರೆ. ಏನಪ್ಪ ಇದು ಮೇರ್ ಅಂತ ಹೇಳಿದ್ರೆ ಒಂದು ದೊಡ್ಡ ಕಪ್ಪು ಮೈದಾನಗಳನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಇವನ್ನೇ ಮೇರ್ ಅಂತ ಕರೀತಾರೆ. ಚಂದ್ರ ನೋಡಿರೋ ಕೆಲವೊಮ್ಮೆ ಅಲ್ಲಲ್ಲಿ ಕಪ್ಪು ಕಾಣುತ್ತಲ್ವ, ಅದನ್ನೇ ಮೇರ್ ಅಂತ ಕರೀತಾರೆ. ಅದು ಹತ್ತಿರದ ಭಾಗ. ಹಾಗೆ ದೂರದ ಭಾಗಗಳ ಕಡೆ ನೋಡೋದಿತ್ತು ಅಂದರೆ ಇದು ಒರಟಾದ ಮತ್ತು ಪರ್ವತಮಯವಾಗಿದೆ ಅಂತ ಹೇಳ್ತಾರೆ. ಒಂದು ಕಪ್ಪಾಗಿರುವಂಥ ಒಂದು ಮೇರನ್ನು ಒಂದು ಮೈದಾನಗಳು ಕಂಡ್ರೆ ಅಥವಾ ಒಂದು ಡೆಪ್ತ್ ಕಂಡ್ರೆ ಅಂದರೆ ಹತ್ತಿರದ ಭಾಗವಾಗಿ, ದೂರದಲ್ಲಿ ಒರಟಾದ ಮತ್ತು ಪರ್ವತಮಯವಾಗಿದೆ ಅಂತ ಹೇಳ್ತಾರೆ. ಹಾಗೆ ಇವೆರಡು ಆಬ್ವಿಯಸ್ಲಿ ಭಿನ್ನವಾಗಿದೆ. ವರ್ಸಸ್ ಅಂತ ಬರೆದು ಬಿಡೋಣ. V/S. ಈ ಒಂದು ಅನಾಲಿಸಿಸ್ನ ಭಾಗವಾಗಿ ಒಂದು ಎಜುಕೇಷನಲ್ ಪರ್ಪಸ್ ಸಹ ಇದು ಒಂದು ಫುಲ್ಫಿಲ್ ಮಾಡುತ್ತೆ. ಇದಕ್ಕೆ ಮೂನ್ಕಾಮ್ ಅಂತ ಕರೀತಾರೆ. ಏನಪ್ಪ ಇದು ಮೂನ್ಕಾಮ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಗಳಿಗೆ ಚಂದ್ರನ ಚಿತ್ರಗಳನ್ನು ಸರಿ ಹಿಡಿಯಲು ಇದು ಅವಕಾಶ ಮಾಡಿಕೊಡುತ್ತೆ. ಒಂದು ಶೈಕ್ಷಣಿಕ ಉಪಕ್ರಮವಾಗಿ ಅಥವಾ ಶೈಕ್ಷಣಿಕೆಯ ಒಂದು ಭಾಗವಾಗಿ. ಹಾಗೆ ಇನ್ನೊಂದು ಏನು ಉದ್ದೇಶಪ್ಪ ಅಂತ ಹೇಳಿದ್ರೆ ಫ್ಯೂಚರ್ ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಗಳನ್ನು ಪ್ರೇರೇಪಣೆ ಮಾಡಲು ಇದು ಒಂದು ಉದ್ದೇಶ ಸಹ ಹೊಂದಿದೆ. ಮುಂದಿನ ಪೀಳಿಗೆಯ ಭವಿಷ್ಯದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಪ್ರೇರಣೆ ಮಾಡಲು. ಇದರ ಜೊತೆಗೆ ಶೈಕ್ಷಣಿಕ ಘಟಕಗಳು ಸಹ ಇದು ಒಳಗೊಂಡಿದೆ. ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಗ್ರೈಲ್ಗೆ ಮಿಷನ್ಗೆ ಸಂಬಂಧಪಟ್ಟಂಥ ವಿವಿಧವಾದ ಶೈಕ್ಷಣಿಕ ಘಟಕಗಳಿವೆ. ತನ್ನ ಅನಾಲಿಸಿಸ್ ಅಥವಾ ಡೇಟಾ ಏನು ಸಿಗುತ್ತಲ್ವ ಅದನ್ನು ಈ ಒಂದು ಘಟಕಗಳು ಸ್ಟೂಡೆಂಟ್ ಇರ್ಬೋದು, ಸೈಂಟಿಸ್ಟ್ಗಳಿರ್ಬೋದು ಅಥವಾ
ಎಂಜಿನಿಯರ್ಗಳಿರ್ಬೋದು ಅವರಿಗೆ ಶೈಕ್ಷಣಿಕ ಉಪಕ್ರಮಗಳಾಗಿ ಮಾಹಿತಿಯನ್ನು ನೀಡುತ್ತೆ. ಇವಿಷ್ಟು ಗ್ರೈಲ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮುಂದೆ ನೋಡೋಣ ಇವತ್ತಿನ ತರಗತಿಯ ಕಡೆಯ ಕರೆಂಟ್ ಅಫೇರ್ಸ್. ಅದು ಭಾರತಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಇವತ್ತಿನ ಕಡೆಯ ಕರೆಂಟ್ ಅಫೇರ್ಸ್ ಅದು ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಇದು ನವದೆಹಲಿಯ ಮೆಹ್ರೂಲಿ ಆರ್ಕಿಯಾಲಜಿಕಲ್ ಪಾರ್ಕ್ ಅಲ್ಲಿರುವಂತಹ ರಜೌನ್ ಕಿ ಬಾವಲಿ ಅನ್ನೋ ಒಂದು ಸ್ಟೆಪ್ ವೆಲ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಎಲ್ಲಿದೆ? ನವದೆಹಲಿಯಲ್ಲಿದೆ ಇರುವಂತಹದ್ದು ಮೆಹ್ರೌಲಿ ಆರ್ಕಿಯಾಲಜಿಕಲ್ ಪಾರ್ಕ್ ಅಲ್ಲಿ ಅಥವಾ ಪುರಾತತ್ವ ಉದ್ಯಾನದಲ್ಲಿ 16ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಮೆಟ್ಟಿಲು ಬಾವಿಗಳಾಗಿವೆ ಅಥವಾ ಸ್ಟೆಪ್ ವೆಲ್ ಆಗಿದೆ. ಯಾಕೆ ಬೇಕು ಇಂಥವೆಲ್ಲ ನಾವು ಸಂರಕ್ಷಣೆ ಮಾಡಬೇಕು, ಯಾಕೆ ಇರಬೇಕು ಅಂತ ಹೇಳಿದ್ರೆ, ಇದನ್ನ ನೋಡ್ಕೊತಾ ಇರೋದು ಅಥವಾ ಇದರ ನೇತೃತ್ವವನ್ನು ವಹಿಸ್ಕೊತಾ ಇರೋದು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಸಮೀಕ್ಷೆ ಈ ಒಂದು ಯೋಜನೆಯನ್ನ ನೇತೃತ್ವ ಹೊಂದಿದೆ. ಇದರ ಸಹಭಾಗಿತ್ವ ಯಾರಿದ್ದಾರೆ ಅಂತ ಹೇಳಿದ್ರೆ ವಿಶ್ವ ಸ್ಮಾರಕಗಳ ನಿಧಿ ಭಾರತ WMFI ಅಂತ ಕರೀತಾರೆ. ಅದರ ಜೊತೆ TCS ಫೌಂಡೇಶನ್ ಇವೆರಡು ಇದಕ್ಕೆ ಸಹಭಾಗಿತ್ವದಾಗಿದೆ. ಮತ್ತೆ ಉದ್ದೇಶ ಏನು ನೋಡೋದಿತ್ತು ಅಂದ್ರೆ ಭಾರತದಲ್ಲಿ ಸಾಂಪ್ರದಾಯಿಕ ನೀರಿನ ವ್ಯವಸ್ಥೆಗಳ ಪುನಃ ಸ್ಥಾಪಿಸುವ ಪ್ರಯತ್ನವನ್ನ ಈ ಒಂದು ASI ಅಥವಾ ಭಾರತೀಯ ಪುರಾತತ್ವ ಸಮೀಕ್ಷೆ ಯೋಜನೆ ಮಾಡುತ್ತೆ. ಹಾಗಾಗಿ ಇದು ಇದರ ಮುಖ್ಯ ಉದ್ದೇಶವಾಗಿದೆ. ಐತಿಹಾಸಿಕದ ಮಹತ್ವದ ಕಡೆ ನೋಡೋದಿತ್ತು ಅಂದ್ರೆ ಇದು ನಿರ್ಮಾಣವನ್ನ ಲೋಧಿ ರಾಜವಂಶದ ಅವಧಿಯಲ್ಲಿ ಮಾಡಿದ್ರು ಅಂತ ಕಂಡುಹಿಡಿದಿದ್ದಾರೆ. ಲೋಧಿ ರಾಜವಂಶಕ್ಕೆ ಅಥವಾ ಲೋಧಿ ಡೈನಾಸ್ಟಿಯ ಸಂಬಂಧಪಟ್ಟಂತಾಗಿದೆ. ಯಾವಾಗಂದ್ರೆ 1506ರ ಸುಮಾರಿಗೆ. ಇದರ ವಾಸ್ತುಶಿಲ್ಪಕ್ಕೆ ನೋಡೋದಿತ್ತು ಅಂದ್ರೆ ಇದು ಒಂದು ಸುಂದರವಾದ ಕಲ್ಲಿನ ಕೆತ್ತನೆಗಳು ಮತ್ತು ಮೆಟ್ಟಿಲುಗಳ ವ್ಯವಸ್ಥೆ ಇದೆ ಇಲ್ಲಿ. ಹಾಗೆ ಇದು ಇರುವಂತಹದ್ದು ಸದ್ಯಕ್ಕೆ ಪುರಾತತ್ವ ಮತ್ತು ಪ್ರವಾಸಿ ತಾಣವಾಗಿ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಇದು ಮುಖ್ಯವಾಗಿ ಯಾಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ನೀರಿನ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಈ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಸ್ನೇಹಿತರೆ. ಇವಿಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಥವಾ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಮ ಮುಂದೆ ನವದಿಕ್ಸೂಚಿ ಅಕಾಡೆಮಿ ತಂದಿದ್ವಿ. ಇವಿಷ್ಟು ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.